ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಅಭಿವೃದ್ಧಿಯಾಗಿಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಅಭಿವೃದ್ಧಿ ಶೂನ್ಯ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಲ್ಲಾಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ರಾಜ್ಯದ ಜನರು ಬೇಸತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವುದು ಜನರ ದುರಾದೃಷ್ಟ. ಮುಂದಿನ ದಿನಗಳಲ್ಲಿ ಜನರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ. ಜನರಿಗೆ ಬಿಜೆಪಿಯೇ ಭರವಸೆಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಭಾರತ್ ಮಾತಾ ಕಿ ಜೈ, बोलो भारत माता की जय, वंदे मातरम, वंदे ಕಾಗೇರಿ ಅವರು ಮುಖ ಬರಲಿಲ್ಲ ಸರ್, ಮುಖ ಬರಲಿಲ್ಲ माता की जय, वंदे मातरम, भारतीय जनता पार्ಟಿಗೆ ಜಯ, ಭಾರತೀಯ ಜನತಾ ಪಾರ್ಟಿಗೆ ಜನ ವಿರೋಧಿ ಆದಂತ ರಾಜ್ಯದ ಜನ ತಲೆ ತಗ್ಗಿಸುವಂತ ರೀತಿಯಲ್ಲಿ ಆಡಳಿತವನ್ನು ಮಾಡೋದು ನೋಡಿದ್ರೆ ನಮ್ಮ ರಾಜ್ಯದ ಜನರ ದುರಾದೃಷ್ಟ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರೋದು ಭ್ರಷ್ಟಾಚಾರ ಮಿತಿ ಮೀರಿದೆ. ಮೂಢ ಹಗರಣ, ಹೆಂಡತಿಗೆ 14 ಸೈಟ್ ಕೊಟ್ಟರು ಅನ್ನೋದು ಎಷ್ಟು ದೊಡ್ಡ ಹಗರಣನೋ ಹಾಗೆ ವಾಲ್ಮೀಕಿ ಹಗರಣ. ಅದೇ ಸರ್ಕಾರದ ಟ್ರೆಸರಿಯಿಂದ ರಾಷ್ಟ್ರೀಕೃತ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗಿ ಅಲ್ಲಿಂದ ಬೇನಾಮಿ ಅಕೌಂಟಿಗೆ 187 ಕೋಟಿ ಹೋಗುತ್ತೆ ಅಂದ್ರೆ ಭ್ರಷ್ಟಾಚಾರವನ್ನ ಸರ್ಕಾರೀಕರಣ ಹೇಗೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕು? ನಾನು ಇನ್ನ ಉಳಿದಿದ್ದ 100 ಕೆಲಸಗಳಲ್ಲಿ ಭ್ರಷ್ಟಾಚಾರದ ವಿಷಯವನ್ನ ಹೇಳಬಹುದು. ಅದೆಲ್ಲವೂ ಹೊರಗೆ ಬರ್ತಾ ಇದೆ, ಹೊರಗೆ ಬಂದಿದೆ, ನಮ್ಮ ಅನುಭವದಲ್ಲಿದೆ. ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಓಲೈಕೆ ರಾಜಕಾರಣ ಮಿತಿ ಮೀರಿದೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಅಷ್ಟೇ ಅಲ್ಲ, ಅಭಿವೃದ್ಧಿ ಶೂನ್ಯ. ಹೊಸ ಅಭಿವೃದ್ಧಿಗೆ ಹಣವೇ ಇಲ್ಲ. ಯಾವ ಪಂಚಾಯತ್ ಸದಸ್ಯರನ್ನು ಕೇಳ್ರಿ, 1 ವರ್ಷದಿಂದ ನಿಮ್ ಪಂಚಾಯತ್ಗೆ ಏನ್ ಬಂದಿದೆ ಅಂತ ಕೇಳಿ. ರಸ್ತೆ ಹೊಂಡ ತುಂಬೋದಕ್ಕಾಗೋದಿಲ್ಲ, ಮನೆ ಬಡವರು ಕಟ್ಟಿರೋ ಮನೆಗೆ ಬಿಲ್ ಕೊಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿರೋ ಗುತ್ತಿಗೆದಾರರಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಜೆಪಿ ಸದಸ್ಯತ್ವ ಅಭಿಯಾನ ಇಂದಿನಿಂದ ಪ್ರಾರಂಭವಾಗಿದ್ದು, ಸದಸ್ಯತ್ವ ಕಾರ್ಯಕ್ರಮವನ್ನು ಚುರುಕುಗೊಳಿಸಬೇಕು ಎಂದು ಅವರು ಕಾರ್ಯಕರ್ತರಿಗೆ ಸೂಚಿಸಿದರು. ನಾನಿದ್ದೇನೆ, ನಮ್ಮ ಸಂಘಟನೆ ಇದೆ, ನೀವೆಲ್ಲರೂ ಇದ್ದೀರಿ. ನೀವು ಸೇರಿ ನಮ್ಮ ಸಂಘಟನೆಯನ್ನ ಆ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ ಬಲಿಷ್ಠವಾಗಿ ಕಟ್ಟೋದಕ್ಕೆ ಬೇಕಾದಂತಹ ಪ್ರಯತ್ನ ಒಟ್ಟಾಗಿ ಮಾಡೋಣ. ನಾನಿವತ್ತು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮೊದಲೇ ಮಾಡಿಕೊಳ್ತೇನೆ. ನಿನ್ನೆ ನಾನು ಶಿರ್ಸಿಯಲ್ಲಿದ್ದಾಗಲೂ ಅದನ್ನು ಮಾಡಿಕೊಂಡಿದ್ದೆ ವಿನಂತಿ. ಗಣೇಶ ಚೌತಿ ಬರ್ತಾ ಇದೆ, 7ನೇ ತಾರೀಕು ಗಣೇಶ ಚೌತಿ ಹಾರ್ದಿಕ ಶುಭಾಶಯವನ್ನ ನಿಮ್ಮೆಲ್ಲರಿಗೆ ಸಲ್ಲಿಸ್ತೇನೆ. ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಯಾಕೆ ಅಂದ್ರೆ, ಗಣೇಶ ಚೌತಿ ಬರ್ತಾ ಇದೆ ಅಂತ ಇಲ್ಲಿ ಸೇರಿದವರು ನಾವೆಲ್ಲರೂ ನಮ್ಮ ಮನೆಯಲ್ಲಿ, ನಮ್ಮ ಶಾಲೆಯಲ್ಲಿ, ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಊರಿನಲ್ಲಿ ಅಥವಾ ಇನ್ನೆಲ್ಲೆಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅಂತ ನಡೆಯುತ್ತೋ ಅದ್ರೊಳಗೆಲ್ಲ ನಾವು ಭಾಗಿಯಾಗಿರ್ತೇವೆ. ಈ ವೇಳೆ ಬಿಜೆಪಿ ಸ್ಥಳೀಯ ಪ್ರಮುಖರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.